ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘಾ ಯುವನ್ ಕನ್ನಡ ವ್ಲಾಗ್. ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೆ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇದು ನಮ್ಮ ನ್ಯೂ ಇಯರ್ದು ವ್ಲಾಗ್ ಆಗಿದೆ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅಂತ ನಾವು ಇವಾಗ ತುಮಕೂರಿಗೆ ಹೋಗ್ತಾ ಇದ್ದೀವಿ. ತುಮಕೂರಿಗೆ ನಾನು, ನಮ್ಮ ಹಸ್ಬೆಂಡ್, ನನ್ನ ಮಗ, ಲತಮ್ಮನ ಮಕ್ಕಳು ಆ್ಯಂಡ್ ನಮ್ಮ ಅತ್ತೆ ಹೋಗ್ತಾ ಇರೋದು. ಸೊ ನಮ್ಮ ನ್ಯೂ ಇಯರ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮತ್ತು ನಾವು ನ್ಯೂ ಇಯರ್ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಪ್ಲ್ಯಾನಿಂಗ್ ಮಾಡಿಸ್ಕೊಂಡಿರ್ತೀವಿ 15 ದಿನದಿಂದ ಮುಂಚೆನೇ. ಆದರೆ ಯಾವುದೂ ಸಕ್ಸಸ್ ಆಗೋಲ್ಲ. ಆದ್ದರಿಂದ ಸಡನ್ನಾಗಿ ಏನು ಪ್ಲ್ಯಾನ್ ಆಗ್ತದೆ ಅದು ಮಾತ್ರ ನಾವು ಯಾವತ್ತೂ ಸೆಲೆಬ್ರೇಟ್ ಮಾಡೋದು. ಇದೇ ನಮ್ಮ ಫ್ಯಾಮಿಲಿದು ಪ್ರಾಬ್ಲಮ್ ಆಗೋಗಿದೆ. ಯಾಕಂದರೆ ಇದು ಮೊದಲಿಂದನೂ ಅಷ್ಟೇ, ಎಲ್ಲಿಗಾದ್ರು ಟ್ರಿಪ್ಗೆ ಆದ್ರೂ ಅಷ್ಟೇ, ಏನಾದ್ರು ಪ್ರೋಗ್ರಾಮ್ ಮಾಡಬೇಕಾದ್ರೂ ಅಷ್ಟೇ 15 ದಿನದಿಂದ ಮುಂಚೆನೇ ಪ್ಲ್ಯಾನ್ ಮಾಡ್ತೀವಿ. ಆದರೆ ಅದು ಯಾವುದೂ ಸಕ್ಸಸ್ ಆಗೋಲ್ಲ. ಸೊ ಇವಾಗ ನಾವು ಸಂಜೆಯಿಂದ ನ್ಯೂ ಇಯರ್ ಸ್ಟಾರ್ಟ್ ಮಾಡಿದ್ದೀವಿ. ಆದ್ದರಿಂದ ನಮ್ಮ ನ್ಯೂ ಇಯರ್ ಹೇಗಿರುತ್ತೆ ಅಂತ ನೀವು ನೋಡಿ ಎಂಜಾಯ್ ಮಾಡಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ತುಮಕೂರಿಗೆ ಬಂದು ರೀಚ್ ಆದ್ವಿ. ತುಮಕೂರಲ್ಲಿ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಮಕ್ಕಳನ್ನ ಗೇಮ್ ಎಲ್ಲ ಆಡಿಸಿ ಕರ್ಕೊಂಬರೋಣ ಅಂತ. ಆದರೆ ಅದು ಮಾಲ್ ತುಂಬ ರಶ್ ಆಗಿತ್ತು ಮತ್ತು ಪಾರ್ಕಿಂಗು ಕೂಡ ಜಾಗ ಇರಲಿಲ್ಲ. ಆದ್ದರಿಂದ ಒಳಗಡೆ ಹೋಗಲೇ ಇಲ್ಲ. ಆನ್ ದ ವೇ ಬರ್ತಾ ನಮ್ಮ ಗುಂಡುಗೆ ಹಸಿವಾಗಿತ್ತು ಅಂತ ಅಂದ್ಬಿಟ್ಟು ಪಾಂಡು ಪಾನಿಪುರಿ ತಿನ್ನೋದಕ್ಕೆ ಹೋದ್ವಿ. ಇದು ತುಮಕೂರಲ್ಲಿ ತುಂಬ ಟೇಸ್ಟಿ ಮತ್ತು ಫೇಮಸ್ ಆಗಿರೋ ಪಾನಿಪುರಿ. ಆ್ಯಂಡ್ ಇಲ್ಲಿ ಎಲ್ಲ ಪಾನಿಪುರಿ ಎಲ್ಲ ತಿನ್ಕೊಂಡು ಅಲ್ಲಿಂದ ಶಾಪಿಂಗ್ಗೆ ಅಂತ ಅಂದ್ಬಿಟ್ಟು ಝುಡಿಯೋಗೆ ಹೋದ್ವಿ. ಝುಡಿಯೋ ಓಪನ್ ಆಗಿ 2-3 ತಿಂಗಳಾಗಿತ್ತು. ನಾನು ಆದರೆ ಝುಡಿಯೋಗೆ ಹೋಗಿರಲಿಲ್ಲ. ಆದ್ದರಿಂದ ಇವತ್ತು ಮಾಲ್ಗೆ ಹೋಗೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಝುಡಿಯೋಗೆ ಬಂದ್ವಿ. ನ್ಯೂ ಇಯರ್ ಇದೆ ಅಂತ ಅಂದ್ಬಿಟ್ಟು ಆಫರ್ ಬೇರೆ ಇತ್ತು. ಮತ್ತು ಡೈಲಿ ವೇರ್ಸ್ದು ಮಕ್ಕಳದ್ದು ಬಟ್ಟೆಗಳು ಕೂಡ ತುಂಬ ಚೆನ್ನಾಗಿದ್ದು. ಮತ್ತು ನನ್ನ ಮಗನಿಗೂ ತುಂಬ ಕಲೆಕ್ಷನ್ಗಳೆಲ್ಲ ಚೆನ್ನಾಗಿ ಸಿಕ್ಕಿದ್ವು. ಅದೆಲ್ಲ ತೊಗೊಂಡು ಮತ್ತು ನಾನು ಸ್ವಲ್ಪ ಶಾಪಿಂಗ್ ಮಾಡಿದೆ ಮತ್ತು ನಮ್ಮ ಗುಂಡು ಸ್ವಲ್ಪ ಶಾಪಿಂಗ್ ಮಾಡಿದ್ರು. ನಮ್ಮದೆಲ್ಲ ಶಾಪಿಂಗ್ ಆದಮೇಲೆ ಗುಂಡು ಅವ್ರ ಅಕ್ಕನ ಮಗಳಿಗೆ ಅಂತ ಅಂದ್ಬಿಟ್ಟು ಫ್ರಾಕ್ ನೋಡ್ತಾಯಿದ್ರು. ಹೆಣ್ಮಕ್ಳಿಗೆ ತುಂಬ ಕಲೆಕ್ಷನ್ ಇತ್ತು. ಅದರಿಂದ ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು ಯಾವ್ದು ತೊಗೊಳ್ಳೋದು ಅಂತ. ಫೈನಲಿ ನಾನೇ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿ ಕೊಟ್ಟೆ ಅವರಿಗೆ. ನಮ್ಮ ಗುಂಡುಗೆ ಬಟ್ಟೆ ವಿಷಯದಲ್ಲಿ ಒಪ್ಸೋದು ತುಂಬ ಕಷ್ಟ. ಎಷ್ಟೋ ಸಲ ನಾವು ಶಾಪಿಂಗ್ ಹೋದಾಗ ಅವ್ರು ಇಷ್ಟಪಡೋದು ನಾನು ಇಷ್ಟಪಡಲ್ಲ, ನಾನು ಇಷ್ಟಪಡೋದು ಅವ್ರು ಇಷ್ಟಪಡಲ್ಲ. ಇದೇ ಥರ ಜಗಳ ಮಾಡಿಕೊಂಡು ಮತ್ತು ನೀನು ಕೊನೆಗೆ ನಾನು ಇಷ್ಟಪಟ್ಟು ತೊಗೊಳ್ಳಿಲ್ಲ ಅಂತ ಅವ್ರ ಮನೇಲಿ ಬಂದು ನನ್ನ ಜೊತೆ ಜಗಳ ಆಡ್ತಾ ಇರ್ತಾರೆ. ಆದ್ದರಿಂದ ಈ ಸಲ ನಮ್ಮ ಗುಂಡು ಯಾವ್ದು ಹೇಳಿದ್ದಾರೆ ಅದೇ ಬಟ್ಟೆ ನಾನು ತೊಗೊಂಡಿದ್ದೀನಿ. ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ವಿ ಹೊರಟ್ವಿ. ನೆಕ್ಸ್ಟ್ ಪ್ಲ್ಯಾನ್ ಇರೋದು ನಮ್ಮ ಗುಂಡು ಅವರ ಅಕ್ಕ ಇದ್ದಾರೆ, ಅವ್ರದ್ದು ಗೆಸ್ಟ್ ಹೌಸ್ ಇನ್ವೈಟ್ ಮಾಡಿದ್ರು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋದ್ವಿ. ಅವ್ರ ಅಕ್ಕ ಅಂತ ಅಂದರೆ ಅವ್ರ ದೊಡ್ಡಮ್ಮನ ಮಗಳು ಉಷಕ್ಕ ಅಂತ ಅಂದ್ಬಿಟ್ಟು. ಸೊ ಇವಾಗ ಇಲ್ಲಿಗೆ ಬಂದು ರೀಚ್ ಆದ್ವಿ. ಇವರು ಉಷಕ್ಕನ ಮಗಳು ಶರದಿ. ಬಂದಿದ ತಕ್ಷಣ ಸ್ನ್ಯಾಕ್ಸ್ ರೆಡಿ ಇತ್ತು. ಸ್ನ್ಯಾಕ್ಸ್ ಎಲ್ಲ ತಿಂದು ಇವಾಗ ಗೇಮ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ವಿ. ಫಸ್ಟ್ ಗೇಮ್ ದಮ್ ಶರತ್ ಅಂತ. ಸೊ ಇವಾಗ ಇದನ್ನು ನಮ್ಮ ಶರದಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಏನಾದ್ರು ಸಾಂಗ್ ಅವ್ರದ್ದು ಹೀರೋದು ಯಾವುದು ಇಲ್ಲ ಡ್ಯಾನ್ಸ್. ಆಯ್ತು ಮಾಡು, ಡ್ಯಾನ್ಸ್ ಇದೆ. ನೀನು ಸ್ವಲ್ಪ ಡ್ಯಾನ್ಸ್ ಮಾಡಿ ತೋರ್ಸು. ಅಲ್ಲ ನಿನ್ನ ಜೊತೆ ನನ್ನ ಕತೆ ಹೇಳ್ಬೇಕು. ಸಾಲು ನೆಕ್ಸ್ಟ್ ಅವ್ರು ಹೇಳ್ತಾನೆ ಇಲ್ಲ. ಸುಂದರಿ ಸುಂದರ ಹುಡುಕಿ ಮುಖ ತೊಳೆಯೋದು ಸೌಂದರ್ಯ ಹೇಳಿ ಎಲ್ಲರಿಗೂ ಗೊತ್ತು ಹೇಳಮ್ಮ. ಚಂದ ಹೊಸದಾ ರೆಡಿ ಆಗದ್ವು. ಅದು ಕನ್ನಡದಲ್ಲಿ ಏನಂತಾರೆ? ಅಲಂಕಾರ.
ಸುಂದರ ಸುಂದರ ಶೃಂಗಾರ ಸೌಂದರ್ಯ ಮೇಕಪ್ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಕೇಳ್ತಿರೋದು. ಮೇಕಪ್ ಕನ್ನಡದಲ್ಲ. ಅಲಂಕಾರ ಅಲ್ಲ, ಚಲುವೆ. ರೆಡಿ ಅನ್ನೋದು ಇಂಗ್ಲಿಷ್ ತಾನೇ. ಸುಂದರಿನೇ. ಸುಂದರಿ ಚಂದ. ಇನ್ನು ಸ್ವಲ್ಪ ನೀವು ಇನ್ವಾಲ್ವ್ ಆಗ್ಬೇಕು ಡೀಪ್ ಆಗಿ. ಅದ್ರಲ್ಲಿ ಏನು ಡ್ಯಾನ್ಸ್ ಇಲ್ಲ ತೋರಿಸಿ. ಏನೀಗ ಫಿಲಂ ನೀವೇನು ಹೇಳ್ತಿರೋದು? ಹಾಡು ಹಾಡ ಹಾಡು ಒಂದು ಸ್ಟೆಪ್ ಮಾಡಿ. ಸ್ಟೆಪ್ ಅದ್ರಲ್ಲಿ ಏನು ಸ್ಟೆಪ್? ಹಳೆ ಸಾಂಗ ಹೊಸದು ಫುಲ್ಲು ದ್ವಾಪರ. ಸುಂದರಿ ಸುಂದರಿ ಸುಂದರಿ. ಹೊಸದು ಅಂದ್ರೆ ಅದು ಅದನ್ನ ಇದು ಕಾಂತಾರ ಮೂವಿದ. ಸಿಂಗಾರ ಎಲ್ಲಿಗೆ ಬಂದರೆ ನಾನು ನಾಳೆ ಬಂದು ಇಸ್ಕೊಂಡ್ಬರ್ತೀನಿ. ಆದ್ರೆ ಕಿರಣ್ಣ ಕಳಿಸ್ತೀನಿ ನಾಳೆ. ಟೈಮ್ ಓಡ್ತಾ ಇದೆ. ರೋಡು, ನೀರು, ನದಿ, ಸಪ್ತ ಸಾಗರನ. ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಒಟ್ಟಿ ಹುಡುಗಿ ನಿಂಗೇನು ಕೆಲಸ ಕಾಲು ದಾರಿಲಿ ಮುಂದಕ್ಕೆ ಗೊತ್ತಿಲ್ಲ ಕೆಲಸ. ಫುಲ್ ಕಳಿ. ನೋಡ್ರ ಎಲ್ಲರೂ ಲಡ್ಡು ನಾನು ನೀನು ನೀನು ಈಗ ಇವನ್ ಯೂಟ್ಯೂಬ್ ಚಾನೆಲ್. ಯಾ ಯಾರಿಗಳು ಹೆಂಗ್ ಗೊತ್ತಾಯ್ತು? ಕೊಡಿ ಹೋಗಿ. ತಿಂತಾ ಇದ್ದೀನಿ. ಓ ಇಸಾನಿ ಲಡ್ಡು ಈ ಕಡೆ ಬಾ. ಹೋಗೆ ಬಾರ ಈ ಕಡೆ. ಅದು ಸ್ಟೆಪ್ ಏನಾಗಲ್ಲ. ಬರಗೆ ಅಂತ ಅವಳು ಬರೀ ಸ್ಟೆಪ್ಸ್ ತೋರಿಸ್ಕೊಂಡು ಕಂಡಿಡಿಬೇಕು. ಆ ತರ ಮಾಡಬೇಕು. ಮೈ ಮ್ಯಾರೇಜ್ ಫಿಕ್ಸ್. ಏನು ಮಾಡಲ್ಲ. ಸ್ಟೆಪ್ ಮಾಡಿದಾಗ ಕೇಳಿಸ್ಕೊಂಡವಳೆ. ತೋರಿಸು ಯಾವ ತರ ಅದು. ಮೈ ಮ್ಯಾರೇಜ್ ನೆಕ್ಸ್ಟ್ ನೀನೇ ಬಾ. ನಂದಾಯ್ತಲ್ಲ, ನಾನು ಸಂಬಂಧ ಜೊತೆಲೆ ಮಾಡಿದ್ದೆ. ಆಯ್ತಲ್ವಾ? ಬಾ ಮೇಘ ಬರ್ಬೇಕು. ಮೇಗತ್ತೆ ಮೇಗತ್ತೆ. ತೋರ್ಸು ನೀಟಾಗಿ. ಅಲ್ಲ 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 ಫಸ್ಟ್ ಕರೆಕ್ಟ್ ಹಿಂಗ್ ತೋರಿಸ್ಬೇಕು. ಕಮಲ್ ಅಂತ ಎಲ್ಲಿ ನಿಲ್ತಿದ್ದಾಳೆ ಅವಳು? ಅಲ್ಲ ಆಂಟಿ ಹಾಡಲ್ಲ, ಹಾಡು. ಮೇಘ ಇಲ್ಲ ಒಂದು ಹೂವ. ಹಾ ಗೊತ್ತು ಮಲ್ಲ, ಅದು ಫೇಮಸ್ ಹಾಡೆ. ಪ್ರೀತಿ ಅಲ್ಲ 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 ಅಲ್ಲ. ಹಾ ಅದೇ ನಾವು ಇಲ್ಲಿಂದ ಗೊತ್ತಿರ್ಬೋದು ನಿನ್ಗೆ. ಕಮನ್ ಹಿಂದೆ ಕಿರಿ ಬೀಳ್ತದೆ.
ನೋಡುತ್ತಾ ಗೌಡ ಕಂಡಿಡಿಯೋ ಗಣೇಶ ರಾಜ್ಕುಮಾರ್ ಹೆಚ್ಚು ಗೌಡ ಕಂಡಿಡಿ ಕಣ್ಣು ಕಣ್ಣು ಮುಂದಕ್ಕೆ ಬರಲ್ಲ ಹೇಳು ಗೌಡ ಬಿತ್ತು ನೋಡಲ್ಲ ಇಶೋ ಬಿಸಾಕಲ್ಲಿ ಬಿಡೋ ಇಶೋ ನಾನು ಬಿಸಾಕ್ಸ್ತೀನಿ ಸುಮ್ಮನೆ ಬಿಸಾಕ ಅಲ್ಲಿ ಕಲ್ಲು ಬೆಂಕಿಲಿ ಹಾಕಲ್ಲ ತೆಗಿ ಗುಂಡ ಗುಂಡ ಅವನೇನೋ ಮಾಡ್ಲಿ ಸುಮ್ಮನೆ ಮತ್ತೆ ನಾನು ಯಾರು ಫಸ್ಟ್ ಕ್ಲೀನಾಗಿ ನೋಡ್ಬೇಕು ಹೌ ನೀನು ಯಾರು ಯಾವ ಚಾಂಗ್ ಐತಿ ಅಲ್ಲ ಎಲ್ಲಿಂದ ಬಂದೆ ಹೋದೆ ಮತ್ತೆ ಅಲ್ಲ ಹೇಳು ಕರೆಕ್ಟ್ ಸಾಂಗ್ ಹೇಳು ಯಾವ ಹೇಳು ಮಲ ನೀನು ಯಾವ ಊರು ಅಲ್ಲ ಸ್ಟಾರ್ಟಿಂಗ್ ಹೇಳಿದ್ರೆ ಕರೆಕ್ಟ್ ಆಗಿ ಸಾಂಗ್ ಬರಲಿಲ್ಲ ನೀನು ಯಾರು ಯಾವ ಊರು ನೀನು ಯಾರು ನೆಕ್ಸ್ಟ್ ಮತ್ತೆ ಯಾವ್ದು ಕೋಕೋ ಕೋಲಾ ಹುಡುಕಾಟ ನನಗಿನ್ನೆಲ್ಲಿ ನನ್ನದೆಯೊಳಗೆ ನೀಡಿದು ಜನಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀನು ಆಡು ಮಾಲ ನಿಟ್ಟುಸಿರನ್ನು ನೀ ತೆಗೆದು ಹರಿಸು ಈ ಬೇಗೆ ನೀ ಹರಿಸು ಮನದಾಳದ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲು ನೀನೆ ಕಣ್ಣಲ್ಲು ನೀನೆ ಅಮ್ಮ ನಂತರ ಎಲ್ಲೆಲ್ಲು ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮಾತಲ್ಲಿ ಇಲ್ಲ ಇಲ್ಲ ಅಮ್ಮ ಸೈಲೆಂಟ್ ನೀವು ಹಾಡು ಆಡ್ತಿರೋದಕ್ಕೂ ಅಲ್ಲಿರೋದು ನೋಡು ಕಾರಲ್ಲಿ ಹಾಕೋಬೇಕು ಕೇಳ್ಸಲ್ಲ ಇವ್ರು ಆಡೋದು ಜನ ಕಾಣೋ
ಗೇಮು ಡ್ಯಾನ್ಸು ಎಲ್ಲ ಮುಗಿಸಿ ಊಟಕ್ಕೆ ಬಂದ್ವಿ. ಊಟಕ್ಕೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಫಿಶ್ ತವಾ ಫ್ರೈ, ಮಟನ್ ಸಾರು ಮತ್ತು ಬಾಯ್ಲ್ಡ್ ಎಗ್ ಮಾಡಿದ್ರು. ಅದು ತಿಂತಾ ಇದ್ದೀವಿ. ಆಪ್ಷನ್ ಇಲ್ಲ ಬೇರೆದು. ಇಲ್ಲಿ ಅಲ್ಲೈತೆ ವಾಚ್. ಹಾಯ್ ಭೂಷತ್ತೆ, ಇದು ಲಡ್ಡೋರ ಅತ್ತೆ. ಒಂದು ಸ್ವಲ್ಪ ಮಾತಾಡಿ ಬ್ಲಾಗ್ ಬಗ್ಗೆ. ಫಾರ್ಮ್ ಹೌಸ್ ಅಲ್ಲಿ ಇವತ್ತು ನ್ಯೂ ಇಯರ್ ಪಾರ್ಟಿ ಕೊಟ್ಟಿರೋದು. ಹೇಗಿದೆ ಹೇಗಿದೆ? ಬಿರಿಯಾನಿ ಎಷ್ಟು ಕಬಾಬ್ ಬೇಕಾ? ಕಬಾಬ್ ಬೇಕಾ? ಬೇಕಾದ್ರೆ ಎಲ್ಲ ಆಲ್ರೆಡಿ ತಿಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅಂತ ಹೇಳ್ತಿದ್ದಾರೆ ಖಾಲಿ ಖಾಲಿ ಎಲ್ಲ ಖಾಲಿ. ಸೊ ಇವಾಗ ಹೊಟ್ಟೆ ತುಂಬ ಬೇಡ ಅಂತಿದ್ದಾರೆ. ಬಟ್ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಇವರು ನಮ್ಮ ಹಸ್ಬೆಂಡ್ ದೊಡ್ಡಕ್ಕ, ಅವರು ಚಿಕ್ಕಕ್ಕ. ಅತ್ತೆ ಒಂದು ಸ್ವಲ್ಪ ಮಾತಾಡ್ರಿ. ಇದು ಲಡ್ಡೋರ ಅತ್ತೆ, ಒಂಚೂರು ಮಾತಾಡ್ರಿ ಬ್ಲಾಗ್ ಬಗ್ಗೆ. ಎಲ್ಲರೂ ಚಾನೆಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಹ್ಯಾಪಿ ನ್ಯೂ ಇಯರ್ ಟು ಆಲ್. ಹಾಯ್ ಹಾಯ್. ನೀನು ಅದೆಲ್ಲ ಬಿಟ್ಟು ಬೇಗ ಇವಾಗ ಎಲ್ಲ ಮುಗಿಸಿ ಮನೆಗೆ ಹೊರಟ್ವಿ. ನಾವು ಸ್ವಲ್ಪ ಬೇಗನೆ ಹೊರಟ್ವಿ, ಯಾಕಂದರೆ ಮಕ್ಕಳು ಬೆಳಗ್ಗೆಗೆ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಆದ್ದರಿಂದ ನಾವು ಅಲ್ಲಿಂದ ಬೇಗ ಹೊರಟ್ವಿ. ಇದಾಗಿತ್ತು ನಮ್ಮ ನ್ಯೂ ಇಯರ್ ಪಾರ್ಟಿ ಆ್ಯಂಡ್ ನ್ಯೂ ಇಯರ್ ವ್ಲಾಗ್. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ಸೊ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಅಮ್ಮ ದುಬೈಗೆ ಹೋಗ್ತಿಲ್ಲ ಕಣಪ್ಪ, ಪಕ್ಕದಾಗ ಮನೆ ಇನ್ನೊಂದು 10-20-30 ಕಿಲೋಮೀಟರ್ ಹೋಗ್ತೀವಿ. ಹುಷಾರಾಗಿ ಇಟ್ಕೋ ಬಂಗಾರಿ. ಅಯ್ಯೋ ಎಲ್ಲ ಇದನ್ನ ಸೆಂಡ್ ಆಫ್ ಮಾಡ್ತಿದ್ದೀರಲ್ಲವ. ಬಾಯ್ ಬಾಯ್.